ಅಯ್ಯೋ ಎಲ್ಲ ನನ್ನ ಕರ್ಮ. ಇವರಿಗೆ ಬೈಯೋಕ್ಕೂ ಆಗಲ್ಲ, ನನ್ನ ಸರ್ ಬೇರೆ ಅಂತ ಗೊಣಗ್ತಾ ಮುಖ ಊದಿಸ್ಕೊಂಡು ಹೋಗುತ್ತಿದ್ದಳು ಆರುಣ್ಯ. ಅವಳ ತಲೆಯಲ್ಲಿ ಈಗ ಇದ್ದದ್ದು ಒಂದೇ. ಹುಲಿಯಾಗಿ ಇಷ್ಟು ದಿನ ಇದ್ದ ನಾನು ಈಗ ಇಲಿಯಾಗಿ ಇವರ ಎದುರು ಇರಬೇಕಾಯಿತು. ತಾನು ಗುದ್ದಿ ನನಗೆ ಹೇಳ್ತಾರೆ ಛೇ ಎಂದು ಮನದಲ್ಲೇ ಬೈಕೊಂಡು ತನ್ನ ಸ್ಕೂಟಿ ಏರಿ ಮನೆಯ ಕಡೆ ಹೊರಟಳು. ಇವಳ ಈ ಕೋಪವನ್ನು ದೂರದಿಂದಲೇ ನೋಡಿದ ಪ್ರಜ್ವಲ್ ನಗುತ್ತಾ ತನ್ನ ಮನೆಯ ಕಡೆಗೆ ಹೊರಟ. ಅರ್ಧ ಗಂಟೆಯಲ್ಲಿ ಮನೆಯಲ್ಲಿ ಇದ್ದ ಆರುಣ್ಯಳ ಮುಖ ಗಡಿಗೆ ಗಾತ್ರ ಊದಿತ್ತು. ಬಾಗಿಲು ತೆರೆದ ಅವಳ ಅಮ್ಮ ಆಶಾ ಅವಳ ಮುಖ ನೋಡಿ, ಆರು ಏನಾಯ್ತೇ, ಯಾಕೆ ಮುಖ ಹೀಗೆ ದಪ್ಪ ಮಾಡ್ಕೊಂಡಿದ್ಯಾ? ಅಮ್ಮ, ಇವತ್ತು ನನ್ನ ಹಣೆ ಬರಹನೇ ಸರಿಯಿಲ್ಲ. ಎಲ್ಲ ನನ್ನ ಗ್ರಹಚಾರ. ಇದೇನು ಹೊಸ ಮಾತು? ಪ್ರತಿದಿನ ಎಲ್ಲರ ಗ್ರಹಚಾರ ಬಿಡಿಸೋ ನೀನು, ನಿನಗೆ ಹೇಗೆ ಗ್ರಹಚಾರ ಹಿಡಿತು ಇವತ್ತು? ಅಮ್ಮ, ಏನು ಹೇಳು ಮೊದಲು. ಅಲ್ಲ ಅಮ್ಮ, ಬೆಳಗ್ಗೆ ಕಾಲೇಜಲ್ಲಿ ಒಂದು ಹುಡುಗ ಬಂದು ನನಗೆ ಗುದ್ದಿದ. ನೀನು ಚೆನ್ನಾಗಿ ಪೂಜೆ ಮಾಡಿದ್ಯಾ? ಹೌದು, ಅಲ್ಲಿಗೆ ಸರಿಯಾಯಿತು, ಇನ್ನೇನು ಯೋಚನೆ? ಅಲ್ಲ ಅಮ್ಮ, ಅದೇ ತಪ್ಪಾಗಿದ್ದು. ಅವರು ನನ್ನ ಹೊಸ ಲೆಕ್ಚರರ್, ನನಗೆ ಗೊತ್ತೇ ಇಲ್ಲ. ತುಂಬ ಯಂಗ್ ಆಗಿ ಚೆನ್ನಾಗಿದ್ರು. ಕಾಲೇಜ್ ಹುಡುಗನ ಥರ ಕಾಣಿಸ್ತಾ ಇದ್ರು. ಅದಕ್ಕೆ ಚೆನ್ನಾಗಿ ಬೈದೆ ಎಂದು ನಡೆದಿದ್ದೆಲ್ಲ ಹೇಳಿದಳು ಆರುಣ್ಯ. ಆಗಲೇ ಒಳಗಿನಿಂದ ಎಲ್ಲ ಅವಳ ಮಾತು ಕೇಳಿಸಿಕೊಂಡು ಹೊರಬಂದ ಅವಳ ತಮ್ಮ ಅಶ್ವಿನ್. ಅಕ್ಕ ಹುಷಾರು, ಲೆಕ್ಚರರ್ ಅವರು ಮಾರ್ಕ್ಸ್ ಕಮ್ಮಿ ಕೊಡೋದು, ಸುಮ್ಮನೆ ಕ್ಲಾಸ್ನಲ್ಲಿ ಪ್ರಶ್ನೆ ಕೇಳೋದು ಮಾಡ್ತಾರೆ. ಇನ್ನು ಚೆನ್ನಾಗಿ ಓದು ಅವರ ಸಬ್ಜೆಕ್ಟನ್ನು. ಇನ್ನು ನೀನು ಗ್ಯಾರಂಟಿ ಟಾರ್ಗೆಟ್ ಅಷ್ಟೆ. ಏ ಮುಚ್ಚು ಬಾಯಿ, ಬಾರಿ. ಇನ್ನು ಕಾಲೇಜ್ ಮೆಟ್ಟಿಲೇ ಹತ್ತಿಲ್ಲ ಇವನು, ನನಗೆ ಹೆದರಿಸೋಕ್ಕೆ ಬರ್ತಾನೆ ಎಂದು ಹೇಳಿದರೂ ಕೂಡ ಅವಳ ಮನಸ್ಸಿನಲ್ಲೂ ಅದೇ ಭಯ ಇತ್ತು. ಅದಕ್ಕೆ ಅವಳು ಹೇಳಿದಾಗ ಕೋಪ ಬಂದಿತು. ಅಮ್ಮ, ಇನ್ನು 6 ತಿಂಗಳು ಕಾಲೇಜ್ ಇರೋದು. ನಾನು ವೈಸ್ ಪ್ರೆಸಿಡೆಂಟ್ ಆಫ್ ಕಾಲೇಜ್ ಅಂತ ಸ್ವಲ್ಪ ಜಾಸ್ತಿನೇ ದಬಾಯಿಸಿದೆ ಅವರಿಗೆ. ಅದೇ ತಪ್ಪಾಗಿರೋದು ಇವಾಗ. ನಾನು ನಿನಗೆ ಹೇಳ್ತಾನೆ ಇದ್ದೆ, ನೋಡಿ ಮಾಡಿ ಮಾತಾಡು. ಮೊದಲೇ ನಿನ್ನ ವಾಯ್ಸ್ ಮೈಕ್ ಬೇಡ, ಬಾಯಿ ಬೊಂಬಾಯಿ, ಕಲ್ತಿರೋ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಬೇರೆ, ಹಾಕೋದು ಹುಡುಗರ ಪ್ಯಾಂಟು ಶರ್ಟು, ಸ್ಕೂಟಿ ಕಾಲೇಜಿಗೆ. ಬೇರೆ ಕಡೆ ಎಲ್ಲ ರಾಯಲ್ ಎನ್ಫೀಲ್ಡ್ ಓಡಿಸಿ ಗಂಡು ಬೀರಿನೇ ನೀನು. ಹುಡುಗಿಯರ ನಯ ನಾಜೂಕು ಏನಾದರೂ ಇದೆಯಾ ನಿನಗೆ? ಎಷ್ಟು ಹೇಳಿದ್ರು ನನಗೆ ಹೇಳ್ತಿದ್ದೆ ಈಗಿನ ಕಾಲಕ್ಕೆ ಹೀಗೆ ಇರಬೇಕು ಅಂತ. ಈಗ ಅನುಭವಿಸು ಎಂದರು. ಏನಮ್ಮ ನೀವು, ಏನಾದರೂ ಧೈರ್ಯ ಹೇಳೋದು ಬಿಟ್ಟು ಇನ್ನೂ ಏನೇನೋ ಹೇಳಿ ಎದುರಿಸುತ್ತಾ ಇದ್ದೀರಲ್ಲ, ಛೇ ಎಂದು ತನ್ನ ಕೋಣೆಗೆ ಹೋದಳು. ಕೋಣೆಗೆ ಹೋದವಳಿಗೆ ಪ್ರಜ್ವಲ್ ಮುಖ ನೆನಪಾಯಿತು. ಛೇ, ನಾನು ಎಂಥ ಗೂಬೆ. ಅವರು ನೀಟಾಗಿ ಇನ್ಶರ್ಟ್ ಮಾಡಿಕೊಂಡು ಟೈ ಹಾಕಿಕೊಂಡು ಬಂದಿದ್ದಾರೆ. ಹಾಗಾದರೂ ಇವರು ಸ್ಟೂಡೆಂಟ್ ಅಲ್ಲ ಅಂತ ಗೊತ್ತಾಗೋದು ಬೇಡವಾ? ಆಗ ಅದು ತಲೆಗೆ ಹೋಗಲಿಲ್ಲ. ಈಗ ಅವರ ಶರ್ಟ್, ಪ್ಯಾಂಟ್, ಟೈ, ಮೂತಿ ಎಲ್ಲ ನೆನಪಾಗುತ್ತಿದೆ ಎಂದು ಯೋಚಿಸುತ್ತಾ ಇದ್ದವಳು ಎದ್ದು ಫ್ರೆಶ್ ಆಗಿ ಸಂಜೆ ಸ್ನ್ಯಾಕ್ಸ್ ತಿಂದು ಫಿಸಿಕ್ಸ್ ಓದಲು ಕೂತಳು. ಪ್ರಜ್ವಲ್ ನಾಳೆ ಪ್ರಶ್ನೆ ಕೇಳಿದರೆ ಎಂಬ ಭಯಕ್ಕೆ ಇಂದು ಆರುಣ್ಯಳ ಮನೆ ನಿಶ್ಶಬ್ದವಾಗಿತ್ತು. ಆಗಲೇ ಮನೆಗೆ ಬಂದ ಅವಳ ತಂದೆ ರಜನೀಶ್, ಆಶು, ಏನೇ ಮನೆ ಇಷ್ಟು ನಿಶ್ಶಬ್ದ, ನನ್ನ ಮಗಳು ಎಲ್ಲೇ ಎಂದರು. ಹಾಂ, ನಿಮ್ಮ ಈ ಮುದ್ದಿನಿಂದಲೇ ಅವಳು ಹೀಗೆ ಗಂಡು ಬಿರಿ ಆಗಿರೋದು. ಯಾವ ಪುಣ್ಯಾತ್ಮ ಇವಳಿಗೆ ಅಂತ ಈ ಭೂಮಿ ಮೇಲೆ ಬಂದಿದ್ದಾನೋ ನಮ್ಮಪ್ಪ. ನೀನೇ ಕಾಪಾಡಬೇಕು ಆ ಹುಡುಗನ್ನ. ಅಮ್ಮ, ಏನಮ್ಮ ಯಾವಾಗ ನೋಡಿದ್ರು ನನ್ನ ಗಂಡು ಬಿರಿ ಅನ್ನೋದು? ಆಶು, ಸುಮ್ಮನೆ ನನ್ನ ಮಗಳಿಗೆ ಏನು ಹೇಳ್ಬೇಡ. ನಿಮ್ಮ ಮಗಳು ಇವತ್ತು ಲೆಕ್ಚರರ್ಗೆ ಬೈದು ಬಂದಿದ್ದಾಳೆ. ಹೌದಾ ಆರು? ಪಪ್ಪ, ಗೊತ್ತಾಗಲಿಲ್ಲ. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ, ಇನ್ನೂ ಚಿಕ್ಕ ಹುಡುಗ ಗೊತ್ತಾ. ನನಗೇನು ಗೊತ್ತು ಅವರು ನನ್ನ ಲೆಕ್ಚರರ್ ಅಂತ ಹೇಳಿಬಿಟ್ಟು ಆರು ನಡೆದ ಘಟನೆಯನ್ನು ಅವಳ ತಂದೆಗೆ ವಿವರಿಸ್ತಾ ಇರ್ತಾಳೆ. ಹೋಗಲಿ ಬಿಡು ಆರು,
ತಿಳಿದೇ ಮಾಡೋ ತಪ್ಪು ತಪ್ಪಲ್ಲ. ನಾಳೆ ನೋಡು, ಅವರು ಸುಮ್ಮನೆ ಇದ್ದರೆ ಸರಿ. ಸುಮ್ಮನೆ ಇರದೆ ಟಾರ್ಗೆಟ್ ಮಾಡಿ ಕಿರಿಕಿರಿ ಮಾಡಿದರೆ ಹೇಳು, ತಿಳಿದೇ ಮಾಡೋ ತಪ್ಪು ತಪ್ಪಲ್ಲ. ನೀವು ಈಗ ನನಗೆ ಹೀಗೆ ಸುಮ್ಮನೆ ಟಾರ್ಗೆಟ್ ಮಾಡೋದು ತಪ್ಪು ಅಂತ ಅನ್ನು. ಆಗ ಅವರಿಗೂ ತಿಳಿಯುತ್ತೆ. ಪಪ್ಪಾ, ಲವ್ ಯು ಪಪ್ಪ, ಕರೆಕ್ಟಾಗಿ ಹೇಳ್ತೀರಿ. ಆಗ ಅವರಿಗೂ ನನ್ನ ಸುಮ್ಮನೆ ಟಾರ್ಗೆಟ್ ಮಾಡಬಾರ್ದು ಅಂತ ತಿಳಿಯುತ್ತೆ ಎಂದು ಹೇಳಿ ಈಗ ಅವಳ ಮುಖ ಊರಗಲ ಆಯಿತು. ಸರಿಯಾಗಿದ್ದೀರಾ ನೀವು ಅವಳಿಗೆ, ಅದಕ್ಕೆ ಅವಳು ಹೀಗೆ ಆಡೋದು. ಆಶು ಚಿಕ್ಕ ಮಗು ಕಣೆ ಅವಳು. ಅಬ್ಬಬ್ಬಾ, ಅಂದರೆ ಇನ್ನೂ 5-6 ವರ್ಷ ನಮ್ಮ ಮನೆಯಲ್ಲಿ ಇರ್ತಾಳೆ. ಆಮೇಲೆ ಮದುವೆ ಆಗಿ ಹೋಗ್ತಾಳೆ. ಮದುವೆ ಇವಳಿಗೆ ಈಗಲಿಂದಲೇ ಹುಡುಗನ್ನ ಹೀಗೆ ಫುಲನ್ ದೇವಿ ಥರ ಆಡಿದರೆ ಯಾರ್ರೀ ಗಂಡು ಕೊಡ್ತಾರೆ? ಈ ರೋಡ್ ಇಡೀ ರಾಯಲ್ ಎನ್ಫೀಲ್ಡಲ್ಲಿ ಹೋಗೋದು ನೋಡಿದವರು ಯಾರೋ ಡಕಾಯಿತಿ ಅನ್ನಬೇಕು. ಆ ವೇಷ ಯಾವಾಗ ನೋಡಿದರೂ ಬ್ಲ್ಯಾಕ್ ಕಲರ್ ಇಷ್ಟ, ಸೇಮ್ ರೌಡಿನೇ ಇವಳು ಎಂದಾಗ ಆರುಣ್ಯಳ ಮುಖ ಕೆಂಪೇರಿತು. ರಜನೀಶ್ ಕಣ್ಣಲ್ಲೇ ಅವಳನ್ನು ಸಮಾಧಾನ ಮಾಡಿದರು. ಏನು ಹೇಳದೆ ಒಳಗೆ ಹೋದ ಆರುಣ್ಯಳಿಗೆ ಈಗಲೂ ಈ ಆಪೋಸಿಟ್ ಡೈರೆಕ್ಷನ್ ಆಲ್ವೇಸ್ ಅಟ್ರ್ಯಾಕ್ಟ್ ಅಂದದ್ದು ಯಾವ ರೀತಿ ಹೇಳಿದ್ದು ಎಂದು ತಲೆ ಕೊರೆಯುತ್ತಿತ್ತು. ಆಗಲೇ ಫಿಸಿಕ್ಸ್ ನೆನಪಾಗಿ ಇನ್ನೂ ಪ್ರಶ್ನೆ ಕೇಳಿದರೆ ಎಂದು ಫಿಸಿಕ್ಸ್ ಓದಲು ಕುಳಿತಳು. ಮನೆಗೆ ಹೋದ ಪ್ರಜ್ವಲ್ ತಲೆಯಲ್ಲಿ ಲೈಟಾಗಿ ಆಗಲೇ ಆರುಣ್ಯ ಕುಳಿತಿದ್ದಳು. ಅವಳು ಅವನಿಗೆ ಬೈದ ರೀತಿ, ಆ ಧೈರ್ಯ ಅವನಿಗೆ ಇಷ್ಟ ಆಯಿತು. ಕೋಪದಲ್ಲಿ ಅವಳ ಮುಖ ಕೆಂಪಾಗಿದ್ದು ನೆನಪಾಗಿ ಮುಖದಲ್ಲಿ ನಗು ಮೂಡಿತು. ಆಗಲೇ ಏನು ಅಣ್ಣ, ಹೇಗಿತ್ತು ಕಾಲೇಜು? ಒಬ್ಬೊಬ್ಬನೇ ನಗ್ತಾ ಇದೆಯಾ, ಏನು ಸಮಾಚಾರ? ಏನಿಲ್ಲ ಪ್ರಮಿತಾ, ಇವತ್ತೊಂದು ಹುಡುಗಿ ನನ್ನ ಕಾಲೇಜ್ ಸ್ಟೂಡೆಂಟ್ ಅಂದ್ಕೊಂಡು ಬೈದ್ಲು. ಆಮೇಲೆ ನಾನೇ ಅವಳಿಗೆ ಲೆಕ್ಚರರ್ ಆಗಿ ಹೋಗ್ಬೇಕಾ ನೋಡಬೇಕಿತ್ತು ಅವಳ ಮುಖ. ಆಗ ಅದೇ ನೆನಪು ಬಂತು ಅಷ್ಟೆ. ಅಣ್ಣ, ತುಂಬ ಚೆನ್ನಾಗಿರೋ ಹುಡುಗಿರು ಇದ್ದಾರೆ ಅಲ್ವಾ? ನನಗೇನೇ ಗೊತ್ತು, ಇವತ್ತೇ ಮೊದಲನೇ ದಿನ ಒಬ್ಬೊಬ್ಬರ ಮುಖ ನೆನಪಿದೆ ಅಷ್ಟೆ. ಬೈದಿರೋ ಹುಡುಗಿ ಮುಖ ನೆನಪಿದೆಯಾ? ನೆನಪಿರೋದಾ? ಮುಖ ಮರೆಯೋಕ್ಕೆ ಆಗಲ್ಲ ಇನ್ನು. ಏನಂದೆ? ಅದೇ ನೀನು ಕೇಳಿಸ್ಕೊಂಡಿದ್ದೆ ಅಕ್ಕ, ಇಲ್ಲಿ ನೋಡು ಅಣ್ಣ ಎನ್ನಲು, ಏ ಪ್ರಮಿ, ಸುಮ್ಮನೆ ಇರೆ ಎಂದ ಪ್ರಜ್ವಲ್. ಅಲ್ಲ ಅಣ್ಣ, ನೀನು ಕಾಲೇಜ್ಗೆ ಹೋಗೋದು ಟೀಚ್ ಮಾಡೋಕ್ಕೆ ತಾನೇ, ಆದರೆ ಇದು ಯಾಕೋ ಬೇರೆ ದಾರಿ ಹಿಡಿದಿರೋ ರೀತಿ ಇದೆ ಎಂದರೆ ಪ್ರಜ್ವಲ್ ಮುಗುಳ್ನಗುತ್ತಾ ತನ್ನ ಕೋಣೆಗೆ ಹೋದರೆ, ಮುಗೀತು ನಿನ್ನ ಕತೆ ಇನ್ನು ಎಂದು ನಕ್ಕಳು ಪ್ರಮಿತಾ. ಪಾರ್ಟ್ 3 ಮುಂದುವರೆಯುವುದು. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.